ಕಮಿಂಗ್ ಬ್ಯಾಕ್ ಟು ರಾಯಲ್ ಸಿನಿಮಾ ಸರ್, 24th ರಿಲೀಸ್ ಆಗ್ತಿದೆ ಜನವರಿಗೆ. ನೀವು ಮೆಂಟಲಿ ತುಂಬ ಸ್ಟ್ರಾಂಗಾಗಿ ಆಗಿದ್ದೀರಿ, ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಿ. ಈಗ ಸಿನಿಮಾ ರಿಲೀಸ್ ಮಾಡಬೇಕು ಅಂತೇಳಿ ಹೇಗೆ ಸಿನಿಮಾ ಮೂಡ್ ಬಂದಿದೆ ನಿಮ್ಮ ಡೈರೆಕ್ಷನಲ್ಲಿ ಅಂತ? ಸರ್, ಎತ್ತವ್ರಿಗೆ ಹೆಗ್ಣ ಮುದ್ದು. ನಮ್ಮ ಮಗುನ ಹೆಂಗೆ ತುಂಬ ಅದ್ರ ಬಗ್ಗೆ ಆಸೆ ಇದ್ದೇ ಇರುತ್ತೆ. ಚೆನ್ನಾಗಿ ಬಂದೇ ಇದೆ ಸರ್. ಈಗ ನಾನು ಹೆಂಗೆ ಅಂದ್ಕೊಂಡಿದ್ದೆ ಆ ರೀತಿಯಲ್ಲಿ ತೆಗೆದವ್ ನಾನೇ ಅಲ್ವಾ. ಸೊ ಚೆನ್ನಾಗೇ ಇದೆ. ನಾನು ತೆಗೆದಿರೋ ಚೆನ್ನಾಗಿದೆ ಅಲ್ವಂತ ಪ್ರೇಕ್ಷಕರು ಡಿಸೈಡ್ ಮಾಡ್ತಾರೆ. ಸೊ ತೆಗೆದಿರೋ ಸಾಂಗು ನಾನು ಹೆಂಗೆ ಅಂದ್ಕೊಂಡು ಸಾಂಗ್ ಮಾಡಿಸ್ಕೊಂಡಿದ್ದೆ, ಹೆಂಗೆ ಅದನ್ನ ವಿಜುವಲೈಸ್ ಮಾಡಿ ಪಿಕ್ಚರೈಸ್ ಮಾಡಿದ್ವಿ, ಅದನ್ನೆಲ್ಲ ಈಗ ಅಕ್ಸೆಪ್ಟ್ ಮಾಡ್ಕೊಂಡೆ. ಸೊ ನನ್ನ ಐಡಿಯಾ ಜನಗಳಿಗೆ ಇಷ್ಟ ಆಗ್ತಾಯಿದೆ ಅನ್ನೋದು ಗೊತ್ತಾಗ್ತಾಯಿದೆ, ಸಾಂಗ್ ಸಕ್ಸಸ್ ಆಗಿದೆ. ಸೊ ಅದೇ ರೀತಿ ಸಿನಿಮಾನೂ ಇಷ್ಟಪಡ್ತಾರೆ. ಅವ್ರಿಗೆ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಈ ಸಿನಿಮಾಲಿ. ಎಮೋಷನ್ ಇದೆ, ಡ್ರಾಮಾ ಇದೆ, ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಲವ್ ಇದೆ. ಎಲ್ಲ ಆ್ಯಂಗಲ್ದು ಏನೇನಿದೆ ಒಂದು ಕಮರ್ಷಿಯಲ್ ಸಿನಿಮಾಲಿ ಕಂಪ್ಲೀಟಾಗಿ ಪ್ಯಾಕೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವೆಲ್ಲ ಈ ಸಿನಿಮಾಲಿದೆ. ದಿನಕರ್ ದರ್ಶನ್ ಅವ್ರ ಜೊತೆಗೆ ಡೈರೆಕ್ಷನ್ ಮಾಡಬೇಕು ಅನ್ನೋದು ತುಂಬ ವರ್ಷಗಳ ಕನಸು. ಅದು ಕೂಡ ಎಲ್ಲ ರೂಪರೇಷೆ ರೆಡಿ ಆಗಿದೆ. ಇನ್ನೊಂದು ವರ್ಷದಲ್ಲಿ ಅದು ಕೂಡ ಶುರುವಾಗೋ ಸಾಧ್ಯತೆಗಳು ಬಹುತೇಕ ಇರುವಂಥದ್ದು. ಬಟ್ ದರ್ಶನ್ ಅವರು ಈ ಸಿನಿಮಾ ಬಗ್ಗೆ ಏನು ಹೇಳಿದ್ದಾರೆ? ನಿಮ್ಮ ಜೊತೆಗೆ ಏನಾದರೂ ಮಾತಾಡ್ತಿರ್ತಾರಾ ಹೇಗೆ ಅಂತೇಳಿ? ಇಲ್ಲ, ಅದೇ ಈಗ ಮೊನ್ನೆ ತೋಟದಲ್ಲಿದ್ದಾಗ ಅದೇ ನಾನೊಂದಷ್ಟು ವಿಜುವಲ್ಸ್ ತೋರಿಸಿದೆ ನಂದು ಮೊಬೈಲಲ್ಲಿ ಇದ್ದಿದ್ದು. ಎಲ್ಲ ತುಂಬ ಖುಷಿಪಟ್ಟ, ಚೆನ್ನಾಗಿದೆ, ಹೇಗೆ ಬಂದಿದ್ದು ಸಿನಿಮಾ ಅಂತ. ಹೂಗಣ ಮಾಡಿದ್ದೀನಿ ಅಂದಾಗ, ಬಿಡು ನೀನು ಮಾಡಿರ್ತೀಯ ಅಂತ. ಅಂದರೆ ಅವ್ನಿಗೆ ಕಾನ್ಫಿಡೆನ್ಸ್ ಇದೆ ನಂದು, ಯಾಕಂದರೆ ಅವನದು ಸಿನಿಮಾ ನಾನು ಮಾಡಿದಾಗ ನವಗ್ರಹದ ಕತೆ ಹೇಳಿರಲಿಲ್ಲ, ಸಾರಥಿ ಕತೆ ಹೇಳಿರಲಿಲ್ಲ. ಸೊ ಏನೋ ಅವ್ನಿಗೊಂದು ನಂಬಿಕೆ ಇದೆ, ನಾನು ಚೆನ್ನಾಗಿ ಮಾಡ್ತೀನಿ, ಕಮರ್ಷಿಯಲಾಗಿ ಪ್ರೆಸೆಂಟ್ ಮಾಡ್ತೀನಿ ಅಂತ. ಒಂದು ಹೇಳ, ವಿರಾಟ್ ತುಂಬ ಚೆನ್ನಾಗಿ ಕಾಣ್ತನ್ಕೊಂಡ ಹುಡುಗ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾನೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.